please press on subscribe button for more videos and also press bell icon to stay updated. ಹಾಯ್ ಫ್ರೆಂಡ್ಸ್, ಗೃಹಿಣಿ ಚಾನೆಲ್ಗೆ ಸುಸ್ವಾಗತ. ಸಾಧಾರಣವಾಗಿ ನಾವು ಬಟ್ಟೆನ ಉಪಯೋಗಿಸಿದ ಮೇಲೆ ಅಂದರೆ ಈ ಡ್ರೆಸ್ ಆಗಲಿ ಅಥವಾ ಸಾರಿ ಆಗಲಿ ಈ ರೀತಿ ಬಟ್ಟೆಗಳನ್ನು ಉಪಯೋಗಿಸಾದ್ಮೇಲೆ ಹಳೇದಾದ್ಮೇಲೆ ಎಸೆದು ಬಿಡ್ತೀವಿ ಅಥವಾ ನೆಲ ಒರೆಸಲಿಕ್ಕೆ ಈ ರೀತಿ ಇದಕ್ಕೆ ಉಪಯೋಗಿಸ್ಕೊತೀವಿ. ಆದ್ರೆ ನಾನಿವತ್ತು ನಿಮಗೆ ಆ ಏನು ಉಪಯೋಗಿಸ್ಬಿಟ್ಟಂತ ಬಟ್ಟೆನ ಉಪಯೋಗಿಸ್ಬಿಟ್ಟು ಸುಂದರವಾದ ಒಂದು ಮ್ಯಾಟನ್ನು ಮಾಡೋದನ್ನ ತೋರಿಸ್ಕೊಡ್ತೀನಿ. ಒಂದು ಮ್ಯಾಟ್ ತೆಗೆದುಕೊಳ್ಳೋದು ಏನು ಜಾಸ್ತಿ ರೇಟ್ ಇರಲ್ಲ ಅಂಗಡಿಯಲ್ಲಿ, ಆದರೆ ನಾವೇನೆ ಈ ಉಪಯೋಗಿಸ್ಬಿಟ್ಟಂತ ಬಟ್ಟೆನ ಮಾಡಿಬಿಟ್ರೆ ಆ ಮ್ಯಾಟ್ ನೋಡಿದಾಗ ನಾವು ಮಾಡಿರೋದನ್ನ ಇರುತ್ತೆ ಮತ್ತೆ ಬಹಳ ಸುಂದರವಾಗಿ ಕೂಡ ಮ್ಯಾಟ್ ಕಾಣಿಸುತ್ತೆ. ಮ್ಯಾಟ್ ಮಾಡೋದನ್ನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನೀವು ಹೊಸ ವ್ಯೂವರ್ಸ್ ಆಗಿದ್ದಲ್ಲಿ ಅಥವಾ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ವಾ, ಅದನ್ನ ಪ್ರೆಸ್ ಮಾಡಿ. ಆಗ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿಬಿಟ್ರೆ ನಾನು ಈ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಾ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟು ವಿಡಿಯೋ ತಕ್ಷಣ ನೋಡಲಿಕ್ಕೆ ಸಹಾಯ ಆಗುತ್ತೆ. ಇವತ್ತು ನನ್ನ ಪೀಠಿಕೆನೇ ಜಾಸ್ತಿ ಆಗೋಯ್ತು. ಇನ್ನು ಲೇಟ್ ಮಾಡೋದು ಬೇಡ, ಉಪಯೋಗಿಸ್ಬಿಟ್ಟಂತಹ ಬಟ್ಟೆನ ಉಪಯೋಗಿಸ್ಬಿಟ್ಟು ಸುಂದರವಾದ ಮ್ಯಾಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಉಪಯೋಗಿಸ್ಬಿಟ್ಟಂಥ ಲೆಗ್ಗಿಂಗ್ಸ್ ತೆಗೆದುಕೊಂಡಿದ್ದೆ. ಅದನ್ನು 1.5 ಅಗಲ ಆಗುವಷ್ಟು ಉದ್ದ ಪಟ್ಟಿನ ಕಟ್ ಮಾಡಿಟ್ಟಿದ್ದೆ. ಒಂದು ಪಟ್ಟಿನ ತೆಗೆದುಕೊಳ್ಳಿ. ನೋಡಿ, ಈ ರೀತಿ 1.5 ಇಂಚ್ ಅಗಲಕ್ಕೆ ಕಟ್ ಮಾಡಿದ್ದೆ. ನಿಧಾನವಾಗಿ ಈ ರೀತಿ ರೋಲ್ ಮಾಡಿ, ಅಂದರೆ ಸುಳ್ಳಿ ರೀತಿ ಆಗುತ್ತೆ. ಒಂದು ಚಾಚಿನ ತೆಗೆದುಕೊಂಡ್ಬಿಟ್ಟು ಎರಡೂ ಕಡೆ ಸೈಡು, ಅಂದರೆ ಈಗೇನು ಒಂದು ಪಟ್ಟಿ ತೆಗೆದುಕೊಂಡಿದ್ದೀವಲ್ವಾ, ಅದು ಎರಡೂ ಕಡೆ ಸೈಡು ಕೆಳಗಡೆ ಬಟ್ಟೆಗೆ ಚುಚ್ಕೊಳ್ಳಿ. ಇನ್ನೊಂದು ಚಾಚಿನೂ ಕೂಡ ನಾನು ಈ ಕಡೆ ಚುಚ್ತಾ ಇದ್ದೀನಿ, ಅಂದರೆ ನಮಗೆ ಅದು ಮುಂದಿನ ಏನು ಪಟ್ಟಿಗಳನ್ನು ನೇಯಲಿಕ್ಕೆ ಸುಲಭ ಆಗುತ್ತೆ. ಈಗ ಇನ್ನೊಂದು ಉದ್ದದ ಪಟ್ಟಿನ ತೆಗೆದುಕೊಳ್ತೆ, ಅದನ್ನು ಕರೆಕ್ಟಾಗಿ ಹೀಗೆ ಮಧ್ಯದಲ್ಲಿ ಮಡಿಚಿದ್ದೆ. ಅದನ್ನು ನಿಧಾನವಾಗಿ ನಾವು ಚಾಚಿನ ಚುಚ್ಚಿಟ್ಟಿದ್ವಲ್ವ, ಅದ್ರ ಕೆಳಗಡೆಯಿಂದ ತೆಗೆದುಕೊಂಡು ಹೀಗೆ ಅದ್ರ ಒಳಗಡೆಯಿಂದ 2 ಪಟ್ಟಿನೂ ಹೊರಗಡೆ ತೆಗೆದುಕೊಳ್ಬೇಕು. ನಂತರ ನಿಧಾನವಾಗಿ ಆದಷ್ಟು ಟೈಟಾಗಿ ಜಗಿಕೊಳ್ಬೇಕು. ಬಹಳ ಜಗದ್ರೂ ಕೂಡ ಆ ಟಾಚಿನಿ ಕಿತ್ತು ಬಂದುಬಿಡುತ್ತೆ. ನಂತರ ಇನ್ನೊಂದು ಪಟ್ಟಿನ ತೆಗೆದುಕೊಳ್ಳಿ. ಇದನ್ನು ಕೂಡ ನಮ್ಮ ಮೊದಲಾಗೇನೆ ಮಧ್ಯದಲ್ಲಿ ಮಡ್ಕೊಂಡ್ಬಿಟ್ಟು ಏನು ಟಾಚಿನಿ ಕೊಟ್ಟಿದ್ದೀವಲ್ವ ಆ ಪಟ್ಟಿಯ ಕೆಳಗಡೆಯಿಂದ ತೆಗೆದುಕೊಂಡು ಉಳಿದ 2 ಪಟ್ಟುಗಳಂತಲ್ಲ ಅದ್ರ ಮಡ್ತಿರೋದ್ರಿಂದ ಅದನ್ನು ಅದ್ರ ಒಳಗಡೆಯಿಂದ ತೆಗೆದುಕೊಳ್ಳಿ. ನಂತರ ಎಷ್ಟಾಗತ್ತೋ ಅಷ್ಟು ಟೈಟಾಗಿ ಆ ಪಟ್ಟಿನ ಜಗ್ಗಿ. ಇದೇ ರೀತಿ ನೀವು ಎಲ್ಲ ಪಟ್ಟಿಗಳನ್ನು ಕೂಡ ಒಂದು ಕರೆಕ್ಟಾಗಿ ಮಧ್ಯದಲ್ಲಿ ಮಡಚ್ಕೊಂಡ್ಬಿಟ್ಟು ಹೀಗೇನೆ ಟಾಚಿನಿ ಹೋಗಿಸಿದ್ದ ಪಟ್ಟಿಯ ಕೆಳಗಡೆಯಿಂದ ತೆಗೆದುಕೊಳ್ಳಿ ಆ ಮಡಚಿದ ಭಾಗನ. ನಂತರ ಉಳಿದೇನು 2 ಪಟ್ಟಿ ಆ ರೀತಿ ಆಗತ್ತಲ್ವ, ಅದನ್ನು ಆ ಕೆಳಗಡೆಯಿಂದ ತೆಗೆದುಕೊಂಡು ಒಳಗಡೆ ತೆಗೆದುಕೊಂಡು ಆದಷ್ಟು ಟೈಟ್ ಆಗುವಷ್ಟು ಜಗ್ಕೊಳ್ಳಿ. ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಆಗುವಷ್ಟು ಈ ರೀತಿ ಮಾಡ್ಕೊಳ್ಳಿ. ಅಂದರೆ ಮ್ಯಾಟ್ ನೀವು ಎಷ್ಟು ಅಗಲ ಮಾಡ್ತೀರಾ ಅಂತ ಮೊದಲೇ ಡಿಸೈಡ್ ಮಾಡಿಬಿಟ್ಟು ಅಷ್ಟು ಅಗಲ ಆಗುವಷ್ಟುವರೆಗೆ ಈ ರೀತಿ ಪಟ್ಟಿನ ನೇಯ್ಕೊಳ್ಳಿ. ಪ್ರತಿ ಪಟ್ಟಿಗಳನ್ನು ನೇಯುವಾಗ ದೂರ ನೇಯಬಾರ್ದು, ಒಂದ್ರ ಪಕ್ಕ ಒಂದೇನೆ ಬರೋ ಹಾಗೆ ನೇಯ್ಕೊಳ್ಬೇಕು. ಈಗ ಇನ್ನೊಂದು ಕಲರ್ ಪಟ್ಟಿನ ತೆಗೆದುಕೊಳ್ತಾ ಇದ್ದೆ, ಅಂದರೆ ನಮ್ಮ ಮೊದಲೇದಾಗೇನೆ 3 ಲೆಗ್ಗಿಂಗ್ಸ್ ಯೂಸ್ ಮಾಡಿದ್ದೀನಲ್ವಾ. ಈಗ ಇನ್ನೊಂದು ಕಲರ್ ಲೆಗ್ಗಿಂಗ್ಸ್ ಪಟ್ಟಿನ ತೆಗೆದುಕೊಳ್ತಾ ಇದ್ದೆ. ಈ ಪಟ್ಟಿನ ಕರೆಕ್ಟಾಗಿ ನಾನು ತೋರಿಸ್ತಾ ಇರೋ ಹಾಗೇನೆ ಮಡಚಿಕೊಳ್ಳಿ. ಅಂದರೆ 2 ಕಡೆ ಭಾಗನೂ ಒಂದು ಕಡೆ ಮಡಚಿ ನಂತರ ಮತ್ತೆ ಮಧ್ಯದಲ್ಲಿ ಮಡಿಸ್ಬಿಟ್ಟು ಒಂದು ಟಾಚಿನಿನ, ಅಂದರೆ ಮೊದಲಿನ ನಾವು ಪಟ್ಟಿನ ಟಾಚಿನಿ ಹಾಕಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಕೆಳಗಡೆನೆ ಇನ್ನೊಂದು ಟಾಚಿನಿನ ಹಾಕ್ಕೊಳ್ಳಿ. ನೋಡಿ, ನೇಯೋದನ್ನು ತೋರಿಸ್ತಾ ಇದ್ದೀನಿ, ನಿಧಾನವಾಗಿ ನೋಡ್ಕೊಳ್ಳಿ. ಅಂದರೆ ಮೊದಲನೇ ಪಟ್ಟಿ ಒಳಗಡೆಯಿಂದ ನಾನು ಈಗ ಹಾಕಿದ ಪಟ್ಟಿನ ತೆಗಿತಾ ಇದ್ದೀನಿ. ಅಂದರೆ ಈಗ ನಾನು ನೇಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ಟೆನಲ್ಲಿ. ಈಗ ನೋಡಿ, ಈ ಬಟ್ಟೆ ಇದೆಯಲ್ವ ಅದನ್ನು ಈ ರೀತಿ ಇಟ್ಕೋಬೇಕಾಗತ್ತೆ, ಅಂದರೆ ಹೀಗೆ ಸರ್ಕಲ್ ಆಗೋ ಹಾಗೆ ಇಟ್ಕೋಬೇಕು. ಮತ್ತು ಲಾಸ್ಟ್ ಅಂದರೆ ಮೊದಲನೇದು ಇದೆಯಲ್ವ ಈ ಪರ್ಪಲ್ ಕಲರ್ ಪಟ್ಟಿ ಒಳಗಡೆಯಿಂದ ಇದ್ರ ತುದಿನ ಹೀಗೆ ಒಳಗಡೆಯಿಂದ ತೆಗೆದುಕೊಂಡು ಇಲ್ಲಿ ಬರಬೇಕಾಗತ್ತೆ. ನೋಡಿ, ಹೀಗೆ ತೆಗೆದುಕೊಂಡು ಈ ರೀತಿ ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ಹೀಗೆ ಜಾಯಿಂಟ್ ಮಾಡ್ಕೋಬೇಕು. ಬಹಳ ಟೈಟಾಗಿ ಜಗಿದ್ರೆ ಟಾಚಿಗೆ ಮತ್ತೆ ಕಿತ್ತು ಬರುತ್ತೆ. ಪುನಃ ಇದನ್ನು ಇದೇ ಕಡೆ ಹೀಗೇನೆ ಇಟ್ಕೋಬೇಕು. ಮತ್ತು ಈಗೇನು ಆಲ್ರೆಡಿ ನಾವು ನಾಟ್ ಹಾಕಿದ್ವಲ್ವ ಅದ್ರ ಪಕ್ಕದ ಪರ್ಪಲ್ ಕಲರ್ ಪಟ್ಟಿನ ತೆಗೆದುಕೊಳ್ಳಿ. ನಂತರ ನಿಧಾನವಾಗಿ ಇದ್ರ ಒಳಗಡೆಯಿಂದ ಹೀಗೆ ತನ್ನಿ, ಹೀಗೆ ಜಾಯಿಂಟ್ ಹಾಕಿ
ಈಗ ಮುಂದಿನ ಇದೇ ರೀತಿ ಹೀಗೆ ಇಟ್ಕೊಳ್ಳಿ. ಇನ್ನೊಂದು ಪರ್ಪಲ್ ಇದನ್ನು ಎತ್ಕೊಳ್ಳಿ. ಅದ್ರ ಕೆಳಗಡೆಯಿಂದ ಹೀಗೆ ಬ್ಲ್ಯಾಕ್ ಕಲರ್ ಬಟ್ಟೆ ತೆಗೆದುಕೊಂಡು ಬಂದು ಹೀಗೆ ನಾಟನ್ನು ಹಾಕಿ ಇದೇ ರೀತಿಯಲ್ಲೇ ಎಲ್ಲ ಪರ್ಪಲ್ ಪಟ್ಟಿಗಳನ್ನು ಕೂಡ ನೇಯ್ಕೋತಾ ಹೋಗಿ. No, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up. No, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up. No, I don't take shit. I got never slow up. No, I don't take shit. I got no love for the fakeness. I don't show up. Hate this. I'll show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over facts over tracks and that's been slow spinning fast. I go roll, I can gas, they got my own plan last, but I don't know if that can erase all the past and the ಮ್ಯಾಟ್ ನೈಲಿಕ್ಕೆ ಒಂದೇ ಪಟ್ಟಿ ಸಾಲಲ್ಲ. ಹಾಗಾಗಿ ತುದಿ ಬಂದ ಮೇಲೆ ಇನ್ನೊಂದು ಪಟ್ಟಿ ತೆಗೆದುಕೊಂಡ್ಬಿಟ್ಟು ಒಂದು ಸೂಜಿ ದಾರದಿಂದ ಒಂದು ಸಣ್ಣ ಸ್ಟಿಚ್ಚನ್ನು ಹಾಕೊಟ್ಬಿಡಿ. ಅಂದರೆ ಎರಡನ್ನೂ ಸೇರಿಸಿ ಒಂದು ಜಾಯಿಂಟ್ ಮಾಡ್ಕೊಳ್ಳಿ. ಒಂದು ದಾರಕ್ಕೆ ನಾಟ್ ಹಾಕ್ಬಿಟ್ಟು ದಾರನ ಕಟ್ ಮಾಡ್ಕೊಂಡ್ಬಿಟ್ಟು ಇಷ್ಟು ತನಕ ಯಾವ ರೀತಿ ನೇಯ್ದಿದ್ರಲ್ವ ಅದೇ ರೀತಿ ನೇಯ್ಗೆನ ಕಂಟಿನ್ಯೂ ಮಾಡ್ಕೊಳ್ಳಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Handling the consequence of being incompetent. Mental health is confidence, dreams and some modestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off and knowing I gotta make it. I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant modern kingdom for the taking. Now that I've been put through hell, I never got anyone's help. I had to do it all myself. ಈಗ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲದ ಪಟ್ಟಿಗಳನ್ನು ಕೂಡ ಎಲ್ಲದೂ ನೇಯ್ದಾದ್ಮೇಲೆ ನೋಡಿ ಈಗ ತಿರ್ಸ್ಕೋಬೇಕು. ಅಂದರೆ ಇದೇ ಏನು ಈ ಬ್ಲ್ಯಾಕ್ ಪಟ್ಟಿ ಇದೆಯಲ್ಲ ಅದನ್ನು ಉಲ್ಟಾ ರೀತಿಯಲ್ಲಿ ನಾಟ್ ಹಾಕ್ತಾ ಹೋಗಬೇಕಾಗತ್ತೆ. ಅಂದರೆ ನೀವು ಇಷ್ಟೊತ್ತು ಯಾವ ರೀತಿ ಮಾಡ್ತಾ ಇದ್ದೀರೋ ಅಂದರೆ ಈ ಸಾಲನ್ನು ಹೇಗೆ ನೇಯ್ದು ಉಲ್ಟಾ ರೀತಿಯಲ್ಲಿ ಈಗ ನೇಯ್ಕೊಳ್ಬೇಕಾಗತ್ತೆ. ನೋಡಿ ಈಗ ಈ ಕಡೆ ಪಕ್ಕದಿಂದ ಮೇಲ್ಗಡೆ ಇಟ್ಕೋಬೇಕು ಪರ್ಪಲ್ ಪಟ್ಟಿ ಮೇಲೆ. ನೋಡಿ ಬ್ಲ್ಯಾಕ್ ಪಟ್ಟಿನ ಇಷ್ಟೋ ತನಕ ಮತ್ತೊಂದು ದಿಕ್ಕಿಂದ ಇಟ್ಟಿದ್ವಿ, ಈಗ ಈ ಕಡೆಯಿಂದ ಇಟ್ಟುಬಿಟ್ಟು ನಾಟ್ ಹಾಕ್ತಾ ಹೋಗಬೇಕು. ಪರ್ಪಲ್ ಪಟ್ಟಿ ಸ್ಟ್ರೇಟ್ ಆಗೇನೆ ಇರಬೇಕು, ಬ್ಲ್ಯಾಕ್ ಪಟ್ಟಿನಲ್ಲಿ ಮಾತ್ರ ನಾಟ್ ಹಾಕಬೇಕು. ನಾನು ನಿಮಗೆ ಮುಂಚೆ ಹೇಳಲಿಕ್ಕೆ ಮರೆತಿದ್ದೆ, ಅಂದರೆ ಒಂದು ಇಷ್ಟು ಉದ್ದ ಆಗುವಷ್ಟು ನೇಯ್ದಾದ್ಮೇಲೆ ಇಲ್ಲೇನು ನಾವು ಟಾಚಿನ ಹಚ್ಚಿದ್ವಲ್ವ ಸ್ಟಾರ್ಟಿಂಗು, ಆ ಟಾಚಿನ ತೆಗೆದುಬಿಟ್ಟು ಹೀಗೇನೆ ನೇಯ್ಲಿಕ್ಕೆ ಬರುತ್ತೆ. ನೋಡಿ ನಾನು ಇದಿಷ್ಟು ನೇಯ್ದಿದ್ದೀನಿ ಈಗಾಗಲೇ, ಇನ್ನು ಕಂಪ್ಲೀಟ್ ಮಾಡ್ತೀನಿ. ಇನ್ನೊಮ್ಮೆ ನಾನು ವಿವರವಾಗಿ ತೋರಿಸ್ತೀನಿ. ನೋಡಿ ಈ ಬ್ಲ್ಯಾಕ್ ಇದೆಯಲ್ಲ ಇದೆಲ್ಲ ಹೀಗೆ ಪರ್ಪಲ್ಗೆ ಈ ರೀತಿ ಇಟ್ಕೋಬೇಕಾಗತ್ತೆ. ನಿಧಾನವಾಗಿ ಪರ್ಪಲ್ ಒಳಗಡೆಯಿಂದ ಹೀಗೆ ಬ್ಲ್ಯಾಕ್ ಅನ್ನು ಹೊರಗಡೆ ತನ್ನಿ. ಪರ್ಪಲ್ ಸ್ಟ್ರೇಟ್ ಆಗೇನೆ ಇರಲಿ, ನಂತರ ಎಷ್ಟಾಗುತ್ತೋ ಅಷ್ಟು ಹೀಗೆ ಟೈಟಾಗಿ ಜಗ್ಗಿ ಪುನಃ ಮತ್ತೆ ಈ ಕಡೆನೇ ಮಕ್ಕ ಮಾಡ್ಕೊಳ್ಳಿ.
ಅಂದರೆ ಬ್ಲ್ಯಾಕನ್ನು ಈ ರೀತಿ ನೋಡಿ ಹೀಗೆ ಎಲ್ ಶೇಪ್ ಆಯ್ತಲ್ವ, ಹೀಗೆ ಎಲ್ ಶೇಪ್ ಆಯ್ತಲ್ವ, ಈ ಏನಿದ್ರ ಪಕ್ಕದಲ್ಲಿರೋ ಪರ್ಪಲ್ಗೆನೆ ತೆಗೆದುಕೊಳ್ಬೇಕು. ಮಧ್ಯೆ ಹೀಗೆ ಫೋಲ್ಡ್ ಆದರೆ ತೆಗೆದುಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಳ್ಳಿ, ನಿಧಾನವಾಗಿ ಹೀಗೆ ಇಟ್ಟು ಇಲ್ಲೇನು ಎಕ್ಸ್ಟ್ರಾ ಬ್ಲ್ಯಾಕ್ ಇದೆಯಲ್ವ ಇದನ್ನು ಇದ್ರ ಒಳಗಡೆಯಿಂದ ಹೀಗೆ ಇಲ್ಲಿ ಹೊರಗಡೆ ತೆಗೆದುಕೊಂಡು ಬನ್ನಿ. ನೋಡಿ ಈ ರೀತಿ ಮಾಡಿಬಿಟ್ಟು ಹೀಗೆ ಜಗ್ಕೋತಾ ಹೋಗಬೇಕು. ಎಷ್ಟು ಸುಂದರವಾದ ಡಿಸೈನ್ ಆಗಿದೆ ನೋಡಿ ಇಲ್ಲಿ. ನಿಮಗೆ ಇದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೇಯ್ಕೋಬೇಕು. ಅದೇ ರೀತಿ ಅಗಲನ್ನು ಕೂಡ ನಿಮ್ಗೆ ಇಲ್ಲಿ ಉದ್ದದಲ್ಲಿ ಇನ್ನೂ ಉದ್ದ ಬೇಕು ಅಂತ ಆದಾಗ ಇಲ್ಲಿ ಏನು ಈ ಪಟ್ಟಿ ಇದೆಯಲ್ವ ಇದು ಕಡಿಮೆ ಬಿದ್ದರೆ ನಾನು ಮೊದಲೇ ಹೇಳಿದಾಗೇನೆ ಸೂಜಿ ನುಗ್ಲು ತೊಗೊಂಡ್ಬಿಟ್ಟು ಇನ್ನೊಂದು ಪಟ್ಟಿನ ಇಟ್ಟು ಇಲ್ಲಿ ಜಾಯಿಂಟ್ ಮಾಡಿಬಿಟ್ಟು ಪೂರ್ತಿ ಉದ್ದನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದನ ನೇಯ್ದಾದ್ಮೇಲೆ ಈ ರೀತಿ ಸ್ವಲ್ಪ ಏನು ಪರ್ಪಲ್ ಕಲರ್ ಬಟ್ಟೆ ಪಟ್ಟಿ ಇದೆಯಲ್ವ ಇದು ಹೀಗೆ ಎಕ್ಸ್ಟ್ರಾ ಇರುವಾಗೆ ಇಟ್ಕೊಳ್ಳಿ. ನಂತರ ಹೀಗೆ ಉಲ್ಟಾ ಮಾಡಿ ನಂತರ ಇನ್ನೊಂದು ಈ ಪಟ್ಟಿನ ತೆಗೆದುಕೊಳ್ಳಿ. ಕರೆಕ್ಟಾಗಿ ಬ್ಲ್ಯಾಕ್ ಲಾಸ್ಟ್ ಸಾಲು ಬಂದಿದೆಯಲ್ವ ಇಲ್ಲೇ ಹೀಗೆ ಇಟ್ಕೊಳ್ಳಿ. ನಂತರ ಸೂಜಿ ನುಗ್ಲನ್ನು ತೆಗೆದುಕೊಂಡ್ಬಿಟ್ಟು ಏನಿಲ್ಲಿ ಮೊದಲನೇದು ಇದೆಯಲ್ವ ಇದು ಮೊದಲನೇದು ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ನಂತರ ಸೂಜಿನಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದು ನೀವು ಪ್ರತಿಯೊಂದು ಪಟ್ಟಿನೂ ಕೂಡ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಕರೆಕ್ಟಾಗಿ ಇಟ್ಕೊಳ್ಳಿ, ಸರಿದಾಡತ್ತೆ ಇದು. ಈ ರೀತಿ ಎಷ್ಟೋ ಬಟ್ಟೆಗಳು ನಾವು ವೇಸ್ಟ್ ಬಟ್ಟೆ ಅಂತ ಒಂದು ಎಸಿತೀವಿ, ಇಲ್ಲ ನೆಲ ಒರೆಸೋದು ಈ ರೀತಿ ಇದಕ್ಕೆಲ್ಲ ಉಪಯೋಗಿಸ್ತೀವಿ. ಈ ರೀತಿ ಮ್ಯಾಟನ್ನು ಮಾಡಿಕೊಂಡ್ರು ಕೂಡ ಬಹಳ ಸುಂದರವಾಗಿ ಕಾಣಿಸುತ್ತೆ. ಒಂದು ಅಂಗಡಿನಿಂದ ಒಂದು ಮ್ಯಾಟ್ ತೆಗೆದುಕೊಂಡು ಬರೋದೇನು ಬಹಳ ಕಾಸ್ಟ್ಲಿ ಅಲ್ಲ ಮ್ಯಾಟ್ಗೆ, ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವೇ ಮಾಡ್ಕೊಂಡಿದ್ದು ಮ್ಯಾಟು ಅನ್ನೋ ಒಂದು ಖುಷಿ ಇರುತ್ತೆ ನೋಡಿ. ಈ ರೀತಿ 2 ಅಥವಾ 3 ಸ್ಟಿಚ್ಚನ್ನು ಹೀಗೆ ಹಾಕ್ಕೊಬಿಡಿ. ಪ್ರತಿಯೊಂದು ಈ ರೀತಿ ಪಟ್ಟಿಗಳನ್ನು ಕೂಡ ಹೀಗೆ ಉಲ್ಟಾ ತೆಗೆದುಕೊಂಡು ಹಾಕ್ಕೊಳ್ಳಿ. ಎಲ್ಲ ಪಟ್ಟಿಗಳನ್ನು ಕೂಡ ಇದೇ ರೀತಿ ಹೊಲ್ಕೊಬಿಡಿ. ನೋಡಿ ಎಲ್ಲ ಕಡೆ ಈ ರೀತಿ ಹೊಲ್ದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಪಟ್ಟಿ ಬಂದಿದೆಯಲ್ವ ಈ ರೀತಿ ಇದನ್ನು ಕಟ್ ಮಾಡ್ಕೊಬಿಡಿ. ಎಲ್ಲೆಲ್ಲಿ ಎಕ್ಸ್ಟ್ರಾ ಬಂದಿದೆಯೋ ಅದನ್ನೆಲ್ಲನೂ ಕೂಡ ಪೂರ್ತಿ ಕಟ್ ಮಾಡ್ಕೊಳ್ಳಿ. ನೋಡಿ ಸುಂದರವಾದ ಮ್ಯಾಟು ರೆಡಿ ಆಯಿತು. ನಿಮ್ಗೆ ಈ ವಿಡಿಯೋದ ಬಗ್ಗೆ ಏನಾದ್ರು ಡೌಟ್ಸ್ಗಳಿದ್ದಲ್ಲಿ ಅಥವಾ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಅದೇ ರೀತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡಿ. ನೀವು ಕೊಡೋ ಈ ಕಾಮೆಂಟ್ಸು ಮತ್ತು ಲೈಕ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.